ನಾನು ಡಾಕ್ಟರ್ ರಂಜಿತ್ ಕುಮಾರ್, ಆರ್ಥೋಪೆಡಿಕ್ ಸರ್ಜನ್ ಎಟ್ ಆರ್ಕೆ ಆರ್ಥೋ ಆ್ಯಂಡ್ ಹ್ಯಾಂಡ್ ಕ್ಲಿನಿಕ್, ಕುಂದಾಪುರ. ಇವತ್ತು ನಾವು ಟ್ರಿಗರ್ ಫಿಂಗರ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಈಗ ಟ್ರಿಗರ್ ಫಿಂಗರ್ ಅಂದರೆ ಏನಪ್ಪ? ನಾರ್ಮಲಿ ನಮ್ಮ ಹತ್ರ ತುಂಬ ಪೇಷಂಟ್ಸ್ ಬರ್ತಾ ಇರ್ತಾರೆ. ಅವರಿಗೆ ಈ ಥರ 4ನೇ ಬೆರಳಾಗಿರ್ಬೋದು, ಇಲ್ಲ ಹೆಬ್ಬೆರಳಾಗಿರ್ಬೋದು, ರಾತ್ರಿ ಮಲ್ಕೊಂಡಾಗ ಬೆಳಿಗ್ಗೆ ಎದ್ದಾಗ ಅದು ಈ ಥರ ಸ್ಟಕ್ ಆಗಿರುತ್ತೆ, ಆಯಿತಾ. ಆಮೇಲೆ ಅವ್ರು ಇನ್ನೊಂದು ಕೈಯಿಂದ ಅದನ್ನು ಓಪನ್ ಮಾಡಬೇಕಾಗುತ್ತೆ ಫಿಂಗರ್ಸನ್ನು. ಇದನ್ನು ನಾವು ಟ್ರಿಗರ್ ಫಿಂಗರ್ ಅಂತ ಹೇಳ್ತೀವಿ, ಆಯಿತಾ. ಈ ಟ್ರಿಗರ್ ಫಿಂಗರ್ ಯಾವ ಕಾರಣಕ್ಕೆ ಆಗುತ್ತೆ ಅಂತ ಹೇಳಿದ್ರೆ, ಕೆಲವೊಬ್ಬರು ಥೈರಾಯ್ಡ್ ಪೇಷಂಟ್ಸ್ ಇರ್ತಾರೆ, ಕೆಲವೊಬ್ಬರು ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ. ಹಾಗೆ ತುಂಬ ವ್ರಿಸ್ಟ್ ಫಿಂಗರ್ ಮೂವ್ಮೆಂಟ್ ಎಲ್ಲ ಮಾಡ್ತಾ ಇರ್ತಾರೆ. ಮತ್ತು ಈಗ ಹಾಲೆಲ್ಲ ಕರೆಯೋದು ರೂರಲ್ ಏರಿಯಾಸ್ನಲ್ಲಿ, ಅವಾಗ ಅವರಿಗೆಲ್ಲ ಈ ತಮ್ಮ ಮೂಮೆಂಟ್ಸಲ್ಲಿ ತುಂಬ ಜಾಸ್ತಿ ಯೂಸ್ ಆಗ್ತಾ ಇರುತ್ತೆ. ಅವಾಗ ಅವರಿಗೆ ಟ್ರಿಗರ್ ಫಿಂಗರ್ ಆಗುತ್ತೆ. ಟ್ರಿಗರ್ ಫಿಂಗರ್ ಮೇನ್ ಕಾರಣ ಏನಪ್ಪ ಅಂತ ಹೇಳಿದರೆ, ನಮ್ದು ಇಲ್ಲಿ ಫಿಂಗರ್ ಮೂಮೆಂಟ್ಸಿಗೆ ಟೆಂಡನ್ಸ್ ಅಂತ ಬೇಕಾಗುತ್ತೆ. ಆ ಟೆಂಡನ್ಸು ಹಾದು ಹೋಗೋ ದಾರಿಯಲ್ಲಿ ಇಲ್ಲಿ ಪುಲೀಸ್ ಅಂತ ಇರುತ್ತೆ. ಆ ಪುಲೀಸಲ್ಲಿ ಆ ಟೆಂಡನ್ ಎಲ್ಲ ಅದು ಸ್ವಲ್ಪ ಇನ್ಫ್ಲಮೇಷನ್ ಆಗಿ ಸ್ವಲ್ಪ ಊತ ಆಯ್ತು ಅಂತ ಹೇಳಿದ್ರೆ, ಆ ಪುಲ್ಲಿಯಲ್ಲಿ ಅದು ಸ್ಟಕ್ ಆಗಿರುತ್ತೆ. ಅದರಿಂದಾಗಿ ರಾತ್ರಿ ಮಲ್ಕೊಂಡಾಗ ಥ್ರೂಔಟ್ ನೈಟು ಅದು ಇನ್ಫ್ಲಮೇಷನ್ ಆಗಿ ಅರ್ಲಿ ಮಾರ್ನಿಂಗ್ ಅವ್ರು ಹೇಳೋ ಟೈಮಲ್ಲಿ ಅದು ಸ್ಟಕ್ ಆಗಿರುತ್ತೆ. ಇದಕ್ಕೆ ಬೇರೆ ಬೇರೆ ಥರದ ಹಲವಾರು ಟ್ರೀಟ್ಮೆಂಟ್ ಇದೆ, ಆಯಿತಾ. ಒಂದು ಟ್ರೀಟ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ, ಮನೆಯಲ್ಲಿ ನೀವು ಮಾಡುವಂಥದ್ದು ಕೆಲವೊಂದು ನಾವು ಮೆಡಿಸಿನ್ಸ್ ಅಡ್ವೈಸ್ ಮಾಡ್ತೀವಿ, ಅದು ಆ ಇನ್ಫ್ಲಮೇಷನ್ ಕಮ್ಮಿ ಮಾಡುತ್ತೆ. ಅದ್ರ ಜೊತೆಗೆ ನಿಮಗೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಹೇಳ್ಕೊಡ್ತೀವಿ. ರಾತ್ರಿ ಮಲ್ಕೊಂಡೋಗ ಸ್ಪ್ಲಿಂಟ್ ಹಾಕೊಳ್ಳೋದು, ಅಂದರೆ ಈ ಫಿಂಗರ್ಸನ್ನು ಸ್ಟ್ರೇಟಾಗಿ ಇಡುವಂಥ ಸ್ಪ್ಲಿಂಟ್ ಬರುತ್ತೆ. ಮತ್ತು ಇಲ್ಲಿ ಈ ಸೈಡಲ್ಲಿ ಇಲ್ಲಿ ಮಸಾಜ್ ಮಾಡೋಂಥದ್ದು, ಇದರಿಂದ ಅದು ಇನ್ಫ್ಲಮೇಷನ್ ರಿಲೀಫ್ ಆಗುತ್ತೆ. ಜೊತೆಗೆ ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸಸ್ನ ಹೇಳ್ಕೊಡ್ತೀವಿ. ಅದರಲ್ಲೂ ರಿಲೀಫ್ ಆಗಿಲ್ಲ ಅಂತ ಹೇಳಿದ್ರೆ, ನಾವು ಇಂಟ್ರಾಲೀಜ್ನಲ್ಲಿ ಇಂಜೆಕ್ಷನ್ ಅಂತ ಕೊಡ್ತೀವಿ. ಕೆಲವೊಂದು ಪೇಷಂಟಿಗೆ ಅದರಲ್ಲೂ ರಿಲೀಫ್ ಆಗಲ್ಲ. ಅಂಥ ಪೇಷಂಟಿಗೆ ನಾವು ಸ್ಮಾಲ್ ಓಪನ್ ಮಾಡಿ ಇನ್ಸಿಷನ್ ಮಾಡಿ ಅದು ನಾವು ರಿಲೀಸ್ ಅಂತ ಮಾಡ್ತೀವಿ, ಟ್ರಿಗರ್ ಫಿಂಗರ್ ರಿಲೀಸ್ ಮಾಡ್ಬೋದು. ಅದು ಒಂದು ಫೈನಲ್ ರಿಸಲ್ಟ್ ಕೊಡುತ್ತೆ, ಆಯಿತಾ. ಸೊ ಈ ಥರ 3 ಥರದ ಟ್ರೀಟ್ಮೆಂಟ್ ಇದೆ. ಒಂದು ಮೆಡಿಸಿನ್ ಟ್ರೀಟ್ಮೆಂಟು, ಸ್ಟ್ರೆಚಿಂಗ್ ಎಕ್ಸಸೈಸಸ್ಸು, ಜೊತೆಗೆ ಇಂಟ್ರಲೀಜಲ್ ಇಂಜೆಕ್ಷನ್ನು ಮತ್ತು ಸರ್ಜಿಕಲ್ ಮ್ಯಾನೇಜ್ಮೆಂಟು. ಇದಿಷ್ಟು ನಮ್ಮ ಟ್ರಿಗರ್ ಫಿಂಗರ್ ಬಗ್ಗೆ. ಥ್ಯಾಂಕ್ ಯು ಸೊ ಮಚ್.